ಏನಾದ್ರೂ ಕೂಡ ರೇಷನ್ ಕಾರ್ಡ್ ದಾರ ಆಗಿದ್ರೆ ನೀವು ಇವತ್ತೇ ಹೋಗಿ ಈ KYC ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಸಿಕ್ತಿರುವಂತ ಅಕ್ಕಿ ಮತ್ತು ಈ ಒಂದು ದಿನಸಿ ಸಾಮಗ್ರಿಗಳು ಏನಿದಾವೆ ಅದೆಲ್ಲದನ್ನು ಕೂಡ ಇವತ್ತೇ ಸ್ಟಾಪ್ ಮಾಡುವಂತದ್ದು ಸರ್ಕಾರದಿಂದ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ನೀವೇನಾದ್ರೂ ಕೂಡ ಈ ಒಂದು ರೇಷನ್ ಕಾರ್ಡ್ ದಾರ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ ಈ KYC ಕಡ್ಡಾಯ ಮಾಡಿದ್ದಾರೆ. ಈ ಒಂದು ಈ KYC ನ ನೀವು ಕಡ್ಡಾಯವಾಗಿ ಮಾಡ್ಲೇಬೇಕಾಗುತ್ತೆ. ಅದು ಕೂಡ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ಏನಿರುತ್ತೆ, ಅಂದ್ರೆ ನೀವು ಈ ಒಂದು ಏನು ಸೊಸೈಟಿ ಅಂತ ಏನ್ ಹೇಳ್ತೀರಾ, ನೀವು ಅಲ್ಲಿ ಹೋಗಿ ಏನು ಆ ಒಂದು ಅಕ್ಕಿಗಳನ್ನ ತಗೊಳ್ತೀರಾ, ಒಂದು ದಿನಸಿ ಸಾಮಗ್ರಿಗಳನ್ನ ಏನ್ ತಗೊಳ್ತೀರಾ ಫ್ರೀ ಆಗಿ ಸರ್ಕಾರದಿಂದ ಕೊಡ್ತಿರುವಂತ ಒಂದು ಫ್ರೀ ಒಂದು ರೇಷನ್ ಏನಿದೆ ಅದನ್ನ ತಗೊಳ್ತಿರಲ್ವಾ, ಅಲ್ಲಿ ನೀವು ಹೋಗಿ ಈ ಒಂದು ಈ KYC ನ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಕಾರ್ಡ್ ದಾರ ಯಾರೆಲ್ಲ ಇದೀರಾ, ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು 4 ಜನ ಇದೀರ ಅಂತ ಅನ್ಕೊಳ್ಳಿ, ನೀವು 4 ಜನನ ಹೋಗಿ ಈ ಒಂದು ಈ KYC ನ ಮಾಡ್ಲೇಬೇಕಾಗುತ್ತೆ. ಅದರಲ್ಲಿ ಒಬ್ರು ಮಿಸ್ ಆದ್ರೂ ಕೂಡ ಅವರ ಒಂದು ರೇಷನ್ ಕಾರ್ಡ್ ಇಂದ ಡಿಲೀಟ್ ಆಗುವಂತದ್ದು, ಅವರ ಒಂದು ಹೆಸರು ರೇಷನ್ ಕಾರ್ಡ್ ಇಂದಾನೆ ಡಿಲೀಟ್ ಮಾಡುವಂತದ್ದು. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನೀವು ಕೇಳ್ಬೋದು, ಈ ಒಂದು ಹೊರಗಡೆ ಕೆಲಸ ಮಾಡ್ತಿರುವಂತವ್ರು, ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಅವರ ಒಂದು ಹೆಸರು ಇರುತ್ತೆ, ಆದ್ರೆ ಅವರು ಹೊರಗಡೆ ಎಲ್ಲೋ ಒಂದ್ ಕಡೆ ಕೆಲಸನ ಮಾಡ್ಕೊಂಡಿರ್ತಾರೆ, ಅವರು ಯಾವ ರೀತಿಯಾಗಿ ಈ KYC ಮಾಡ್ಬೇಕಾಗುತ್ತೆ? ಏನಾದ್ರು ಕೂಡ ಈ ಒಂದು ಊರಿಗೆ ಬಂದು ಅಥವಾ ಊರಲ್ಲಿ ಇರುವಂತ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಆ ಒಂದು ಈ KYC ನ ಮಾಡ್ಬೇಕಾಗುತ್ತ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಅನುಕೂಲ ಆಗ್ಲಿ ಅಂತಾನೆ ಈ ಒಂದು ಸರ್ಕಾರದಿಂದಾನೇ ಒಂದು ಆಪ್ ನ ಬಿಟ್ಟಿರುವಂತದ್ದು. ಅಂದ್ರೆ ಆ ಒಂದು ಆಪ್ ಏನಿದೆ ಅದರಲ್ಲಿ ನೀವು ಈ KYC ನ ಕಂಪ್ಲೀಟ್ ಮಾಡ್ಲೇಬೇಕಾಗುತ್ತೆ. ಆ ಒಂದು ಆಪ್ ನ ಹೆಸರು ಮೇರಾ ರೇಷನ್ ಅಂತ. ನೀವು ಪ್ಲೇ ಸ್ಟೋರ್ ಹೋಗಿ ಮೇರಾ ರೇಷನ್ ಅಂತ ನೀವು ಡೌನ್ಲೋಡ್ ಮಾಡಿ, ಅದಾದ ನಂತರದಲ್ಲಿ ಅದರಲ್ಲಿ ನೀವು ಈ KYC ನ ಕಂಪ್ಲೀಟ್ ನ ಮಾಡ್ಕೋಬಹುದು. ಅಂದ್ರೆ ನೀವೇನಾದ್ರೂ ಕೂಡ ಹೊರಗಡೆ ಕೆಲಸ ಮಾಡ್ತಿರುವಂತವ್ರು, ಅಂದ್ರೆ ಈ ಒಂದು ಹಳ್ಳಿಗಳನ್ನ ಬಿಟ್ಟು ಬೇರೆ ಒಂದು ಸಿಟಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಬೆಂಗಳೂರು, ಮೈಸೂರು, ಮಂಗಳೂರು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡಿದ್ದವ್ರಿಗೆ ಇದು ಒಂದು ಒಳ್ಳೆಯ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಏನು ಆಪ್ ನ ಕೊಟ್ಟಿದ್ದಾರೆ ಆ ಒಂದು ಆಪ್ ಅಲ್ಲೇ ನೀವು ಈ KYC ನ ಕಂಪ್ಲೀಟ್ ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೀವು ಹಳ್ಳಿಗಳಲ್ಲಿ ಇರುವಂತವ್ರು ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ನೀವು ಈ KYC ನ ಮಾಡ್ಲೇಬೇಕಾಗುತ್ತೆ. ಇದೆಲ್ಲದೂ ಕೂಡ ಏನಕ್ಕೋಸ್ಕರ ಮಾಡ್ತಾ ಇದಾರೆ ಅಂದ್ರೆ, ನೀವು ಇನ್ನು ಅರ್ಹತೆನೇ ಇರೋದಿಲ್ಲ ಅವ್ರಿಗೆ, ಆ ಒಂದು ರೇಷನ್ ಕಾರ್ಡ್ ನ ತಗೊಳ್ಳೋದಕ್ಕೆ ಅರ್ಹತೆ ಇರೋದಿಲ್ಲ, ಅವ್ರ ಹತ್ರ ಯಾವುದೇ ರೀತಿಯಾದ ಒಂದು ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಾ ಇರ್ತಾರೆ, ಅವರಿಗೆ ಇರುವಂತ ಒಂದು ಇನ್ಕಮ್ ಏನಿರುತ್ತೆ ಅದು ತುಂಬಾನೇ ಜಾಸ್ತಿ ಇದ್ರು ಕೂಡ ಅಂತವ್ರು ಕೂಡ ಈ ಒಂದು ರೇಷನ್ ಕಾರ್ಡ್ ನ ತಗೊಳ್ಳೋದಿಕ್ಕೆ ಬರ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ರೇಷನ್ ಕಾರ್ಡ್ ಮಾಡಿಸೋದಿಕ್ಕೆ ಬಂದಿರುವಂತದ್ದು, ಅದನ್ನ ಎಲ್ಲದನ್ನು ಕೂಡ ಸ್ಟಾಪ್ ಮಾಡೋದಕ್ಕೋಸ್ಕರ ಈ ಒಂದು ಈ KYC ನ ತಂದಿರುವಂತದ್ದು. ಈ ಒಂದು ಈ KYC ನ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಅನರ್ಹರು ಯಾರಿರ್ತಾರೆ ಅವರ ಒಂದು ರೇಷನ್ ಕಾರ್ಡ್ ಏನಿದೆ ಅದನ್ನ ಡಿಲೀಟ್ ಮಾಡುವಂತದ್ದು. ಇನ್ನು ಅರ್ಹರು ಯಾರಿರ್ತಾರೆ ಅಂತವ್ರಿಗೆ ಈ ಒಂದು ರೇಷನ್ ಕಾರ್ಡ್ ಸಿಗುವಂತದ್ದು. ಓಕೆ ಸ್ನೇಹಿತರೆ, ನೀವು ಇಮಿಡಿಯೇಟ್ ಆಗಿ ಈ ಒಂದು ಏನು ನ್ಯಾಯಬೆಲೆ ಅಂಗಡಿ ಏನಿದೆ, ಆ ಒಂದು ಏನು ಸೊಸೈಟಿ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಹೋಗಿ ನೀವು ಈ KYC ನ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.